ವಿಕಸಿತ ಭಾರತ್, ವಿಕಸಿತ ಭಾರತ ಈ ಥರದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಆ ಕಡೆಗೆ ನಾವು ನುಗ್ತಾ ಇದ್ದೀವಿ ಅಂಥೇಳಿ. ಆದರೆ ವಾಸ್ತವ ಏನಿದೆ, ಯಾವ ವಿಷಯದ ಬಗ್ಗೆ ಸರ್ಕಾರನೇ ಕೊಡ್ತಿರ್ತಕ್ಕಂಥ ಮಾಹಿತಿ ಏನು? ಈಗ ಅನ್ನ ಬೆಂದಿದೆಯಾ ಇಲ್ವಾ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಅಗಳು ಸಾಕಾಗುತ್ತೆ ನಮಗೆ. ಅದೇ ರೀತಿಯಲ್ಲಿ ವಿಕಸಿತ ಭಾರತದ ಕಡೆಗೆ ಮುನ್ನುಗ್ಗುತ್ತಿರುವ ಭಾರತೀಯರಿಗೆ ಒಂದು ಶಾಕ್ ಎದುರಾಗ್ತಾ ಇದೆ. ಇಲ್ಲಿ ಪ್ರಧಾನಿ ಮೋದಿಯವರು ಬೇರೆ ಸಂಸದರು ಬಿಟ್ಬಿಡಿ, ಅವ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದು. ನಾವು ಖುದ್ದು ನರೇಂದ್ರ ಮೋದಿಯವರೇ ದತ್ತು ಪಡ್ಕೊಂಡಿದ್ರು. ಅದನ್ನು ಆದರ್ಶ ಗ್ರಾಮ ಮಾಡ್ತೀವಿ ನಾವು ಅಂದರೆ ಮಾಡೆಲ್ ವಿಲೇಜ್ ಥರ. ಆ ರೀತಿಯಲ್ಲಿ ಇರಬೇಕು ಒಂದು ವಿಲೇಜ್ ಅಂದರೆ. ಒಂದು ಹಳ್ಳಿಯ ಪರಿಕಲ್ಪನೆ, ಹಳ್ಳಿ ಸೌಲಭ್ಯಗಳು, ಹಳ್ಳಿಯ ಜನಗಳ ಜೀವನ ಮಟ್ಟ, ಗುಣಮಟ್ಟ ಸುಧಾರಣೆ ಎಲ್ಲ ಮಾತಾಡ್ತಾ ಇದ್ದಾರಲ್ಲ. ಖುದ್ದು ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಿಯವರು ದತ್ತು ಪಡೆದುಕೊಂಡಂತಹ ಆದರ್ಶ ಗ್ರಾಮಗಳು ಹೇಗಿವೆ? 10 ವರ್ಷಗಳಲ್ಲಿ ಪ್ರಧಾನಿಯವರ ನೆರಳಲ್ಲಿಯೇ ಆ 8 ಗ್ರಾಮಗಳು ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತ. ಅಲ್ಲಿ ಅಭಿವೃದ್ಧಿ ಮಾಡಿದ್ವಿ, ಇಲ್ಲಿ ಅಭಿವೃದ್ಧಿ ಮಾಡಿದ್ವಿ ಅಂತ ಮಾತಾಡ್ತಾರಲ್ಲ, ಇವರೇ ದತ್ತು ಪಡ್ಕೊಂಡ ಗ್ರಾಮಗಳ ಕಥೆ ಏನು? ಈ ಕಡೆನ ಸ್ಮಾರ್ಟ್ ಸಿಟಿ ಅಂತ ಮಾತಾಡ್ತಾರೆ. ಸಿಟಿ ಕಡೆ ಬಂದರೆ ಸ್ಮಾರ್ಟ್ ಸಿಟಿ, ಹಳ್ಳಿ ಕಡೆ ಹೋದರೆ ಆದರ್ಶ ಗ್ರಾಮಗಳು ಅಂತ. ಸ್ಮಾರ್ಟ್ ಸಿಟಿ ಎಲ್ಲಿದೆ, ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಎಷ್ಟು ಸಾವಿರ ಕೋಟಿ ಯೋಜನೆ, ಖರ್ಚಾಗಿರೋದೆಷ್ಟು, ಬ್ಯಾಂಕ್ ಅಕೌಂಟಲ್ಲಿರೋದೇ ಎಷ್ಟು, ಮಾಡಿದ ಕೆಲಸನೇ ತೇಪೆ ಹಾಕಿರೋದೆಷ್ಟು, ದೊಡ್ಡ ವಿಚಾರ ಅದು. ಇನ್ನೊಂದು ದಿನ ಮಾತಾಡೋಣ ಅದ್ರ ಬಗ್ಗೆ. ಈ ನರೇಂದ್ರ ಮೋದಿಯವರೇ ದತ್ತು ಪಡ್ಕೊಂಡಂಥ 8 ಗ್ರಾಮಗಳು ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿತ್ತು, ಆ ಗ್ರಾಮಗಳ ಸ್ಥಿತಿ ಹೇಗಿದೆ? ಎಲ್ಲಿದು? ಬೇರೆ ಎಲ್ಲೂ ಅಲ್ಲಪ್ಪ. ಇದೇ ನರೇಂದ್ರ ಮೋದಿಯವರು ಯಾವ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೋ ವಾರಾಣಸಿ, ಇದೇ ವಾರಾಣಸಿ ಕಥೆ ಇದು. ವಾರಾಣಸಿಯ 8 ಗ್ರಾಮಗಳ ಚಿತ್ರಣ ನೀವು ನೋಡಬೇಕಿಲ್ಲಿ. ಆ ಗ್ರಾಮಗಳಿಗೆ ದತ್ತು ತಗೊಂಡಂಥ ಗ್ರಾಮಗಳಿವು. ನರೇಂದ್ರ ಮೋದಿಯವರು ಒಂದೇ ಒಂದು ಸೌಲಭ್ಯ ತಲುಪಿಲ್ಲ. ಯಾವ ಕ್ಷೇತ್ರದಿಂದ MP ಆಗಿ ಜನ ಇವ್ರಿಗೆ ವೋಟ್ ಹಾಕಿ ಆರಿಸಿ ಕಳಿಸಿದ್ದಾರಲ್ಲ, ಅದೇ ಕ್ಷೇತ್ರದ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇರೋದು ನಾವೀಗ. ಅದೇ ಕ್ಷೇತ್ರ, ಬೇರೆ ಎಲ್ಲೂ ಅಲ್ಲ. ಸರಿಯಾಗಿ ಒಂದು ನೀರಿಲ್ಲ, ಸಮರ್ಪಕವಾಗಿ ಒಂದು ಸೂರಿಲ್ಲ. ಎಲ್ಲೋ 5 ಕೋಟಿ ಮನೆ ಕಟ್ಸಿದ್ವಿ, 10 ಕೋಟಿ ಮನೆ ಕಟ್ಸಿದ್ವಿ ಅಂತಾರೆ. ಮೊದಲು 8 ಗ್ರಾಮನಾದರೂ ಸರಿಯಾಗಿ ತೋರಿಸ್ಬೇಕಾಗಿತ್ತಲ್ವೇನ್ರಪ್ಪ? 8 ಗ್ರಾಮ ಆದರೂ ಸರಿಯಾಗಿ ತೋರಿಸ್ಬೇಕಾಗಿತ್ತಲ್ವೇ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಸಮರ್ಪಕವಾದಂಥ ಸೂರು ಇಲ್ಲದೆ ಜನ ಬದುಕ್ತಾ ಇದ್ದಾರೆ. ದತ್ತು ಪಡೆದುಕೊಂಡ ಮೇಲೆ ಗ್ರಾಮಗಳು ಆದರ್ಶ ಗ್ರಾಮ ಆಗೋ ಕಡೆಗೆ ಹೋಗಬೇಕಾಗಿತ್ತು, ಕುಗ್ರಾಮ ಆಗಿಬಿಟ್ಟಿದೆ. ಆದರ್ಶ ಅನ್ನೋ ಜಾಗದಲ್ಲಿ ಕುಗ್ರಾಮ ಅಂತ ಕರೀಬಹುದಾ ಅವುಗಳನ್ನು? 2014ರಲ್ಲಿ ಮೋದಿ ಘೋಷಣೆ ಮಾಡಿದಂಥ ಯೋಜನೆಗಳು ಏನಾದವು ಹಾಗಾದರೆ? ಯೋಜನೆ ಗುರಿಯಾಗಿದ್ದ 10 ಹೇಳ್ತಾರಲ್ಲ, ಈಗೆಲ್ಲ ಹೇಳ್ತಾರಲ್ಲ 2047ಕ್ಕೆ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, 2022ಕ್ಕೆ ರೈತರ ಆದಾಯ ಡಬಲ್ ಮಾಡಿಬಿಡ್ತೀವಿ ಅಂತ ಹೇಳಿದರು. ಮಿಷನ್ 2020 ಅದು ಆಯಿತು. ಈ ಯೋಜನೆ ಇದೆಯಲ್ಲ ಆದರ್ಶ ಗ್ರಾಮಗಳದ್ದು 10 ವರ್ಷ ನಿಗದಿಪಡಿಸಿದ್ರು 2014ರಲ್ಲಿ. 10 ವರ್ಷಗಳಲ್ಲಿ ನೋಡಿ ಈ ಗ್ರಾಮಗಳು ನಾವು ಏನು ಮಾಡ್ತೀವಿ ಅಂತ ಹೇಳಿದರು. ಆಯ್ತಪ್ಪ, 2014ರಿಂದ 2024ಕ್ಕೆ 10 ವರ್ಷ ಆಯಿತು. ಆ ಗಡುವು ಮುಗೀತು. ಅಧಿಕಾರಕ್ಕೆ ಬಂದು 10 ವರ್ಷ ಕಳೆದರೂ ಕೂಡ ಇಲ್ಲಿನ ಯೋಜನೆಗಳು ಪೂರ್ಣ ಆಗಿಲ್ಲ. ಆ ಯೋಜನೆ ಎಡವು ಬಿದ್ದಿದೆ ಅಂಥೇಳಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯನೇ ಇವತ್ತಿಗೆ ಮಾತಾಡ್ತಾ ಇದೆ. ಹಾಗಾದರೆ ಮೋದಿ ಕಂಡ ಕನಸು ಏನಾಯ್ತಪ್ಪ? ಮೊದಲ ಬಾರಿಗೆ ಪ್ರಧಾನಿಯಾದಾಗ ಸಂಸದ್ ಆದರ್ಶ ಗ್ರಾಮ ಮಾತಾಡಿದರು. ಇದೇ ಯೋಜನೆ ಅಡಿಯಲ್ಲಿ ಸಂಸದರು ಗ್ರಾಮಗಳನ್ನು ದತ್ತು ಪಡ್ಕೊಳ್ಳಿ ನೀವು ಎಲ್ಲರೂ. ನಮ್ಮಲ್ಲಂತೂ ತುಂಬ ಜನ ದತ್ತು ಪಡ್ಕೊಂಡಿದ್ದು. ದತ್ತು ಪಡ್ಕೊಂಡ ದಿನ ಸುದ್ದಿಯಾದ ದಿನ ಮಾತ್ರ ಅದು. ಆಮೇಲೆ ಆ ಗ್ರಾಮ ಎಲ್ಲೋ, ಈ ಸಂಸದರೆಲ್ಲೋ, ಎಲ್ಲ ಆರಾಮಾಗಿ ಮನೇಲಿ ಇದ್ದುಬಿಟ್ರಿ ಇವರು. ಇದೇ ಯೋಜನೆ ಅಡಿಯಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ಗ್ರಾಮಗಳನ್ನು ಆದರ್ಶ ತಗೊಂಡು ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಇದೆಯಲ್ಲ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸಂಸದರು ಕೆಲವು ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಅದರ ಸೌಲಭ್ಯವನ್ನು ಇಂಪ್ರೂವ್ ಮಾಡಬೇಕು ಅಂತ ಈ ಯೋಜನೆ. ಪ್ರತಿ ಸಂಸದರು ತಮ್ಮ ಕ್ಷೇತ್ರದ 8 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಒಂದೊಂದು ಗ್ರಾಮವನ್ನು ದತ್ತು ತೆಗೆದುಕೊಳ್ಳಬೇಕು. ಆ ಗ್ರಾಮಗಳಲ್ಲಿ ಸ್ಮಾರ್ಟ್ ಶಾಲೆ ಇರಬೇಕು, ಆರೋಗ್ಯ ಸೌಲಭ್ಯ ಇರಬೇಕು, ಕುಡಿಯುವ ನೀರಿರಬೇಕು, ಒಳ್ಳೆಯದು, ರಸ್ತೆ ಇರಬೇಕು, ಸಾರಿಗೆ ವ್ಯವಸ್ಥೆ ಚೆನ್ನಾಗಿರಬೇಕು, ಶೌಚಾಲಯ ಇರಬೇಕು, ನಿರಾಶ್ರಿತರಿಗೆ ಸೌಲಭ್ಯ ಇರಬೇಕು. 8 ಗ್ರಾಮಗಳ ಪೈಕಿ 3 ಗ್ರಾಮಗಳನ್ನು 2019ರ ಒಳಗಡೆ ಡೆವಲಪ್ ಮಾಡಬೇಕು ಅಂತೆಲ್ಲ ಒಂದಷ್ಟು ರೂಲ್ಸ್ ಬರ್ಕೊಂಡಿದ್ರು ಇವರೇ. ಇನ್ನುಳಿದ 5 ಗ್ರಾಮಗಳನ್ನು 2020 ಬರೀ 3 ಗ್ರಾಮಕ್ಕೆ ನೋಡಿ, ಒಂದು 3 ಗ್ರಾಮ ಉದ್ಧಾರ ಮಾಡೋಕ್ಕೆ ಇವರಿಗೆ 2019ರ ಗಡುವು. ಯಾವಾಗಿಂದ? 2014ರಿಂದ 5 ವರ್ಷಗಳು, 3 ಹಳ್ಳಿ ರೀ. ಏನು ಮಹಾ ಆಗ್ಬಿಡುತ್ತೆ 3 ಹಳ್ಳಿ ಉದ್ಧಾರ ಮಾಡೋಕ್ಕೆ? ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಸ್ಕೊಳ್ತಾರಲ್ಲ, ಸೆಸ್ಸು, ಸರ್ಚಾರ್ಜು, ಟ್ಯಾಕ್ಸು, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡ್ರು, ಕುಂತ್ರೆ ಟ್ಯಾಕ್ಸು, ನಿಂತ್ರೆ ಟ್ಯಾಕ್ಸು ಎಲ್ಲ ಇದೆಯಲ್ಲ. 5 ವರ್ಷಗಳಲ್ಲಿ ಒಬ್ಬ ಸಂಸದ 3 ಗ್ರಾಮ ಮಾಡೋಕ್ಕೆ ಇಷ್ಟು ಕಸರತ್ತದೆ. ಆದರ್ಶ ಗ್ರಾಮ ಮಾಡೋಕ್ಕೆ, ಒಂದು ಕುಡಿಯೋ ನೀರು ಕೊಡೋಕ್ಕೆ, ಒಂದು ರಸ್ತೆ ಕೊಡೋಕ್ಕೆ, ಒಂದು ಸಾರಿಗೆ ಸೌಲಭ್ಯ ಕೊಡೋಕ್ಕೆ, ಒಂದು ಶೌಚಾಲಯ ಕೊಡೋಕ್ಕೆ. 5 ವರ್ಷ ಆಯ್ತಪ್ಪ, ಮಾಡಿದ್ರಾ? ಅದೂ ಇಲ್ಲ. ಇನ್ನುಳಿದ 5 ವರ್ಷಗಳು ಅದ್ಯಾವಾಗ ಅಂದರೆ 2019ರಿಂದ 2024ಕ್ಕೆ. ಅದರ ಒಳಗಡೆ ಇನ್ನು 5 ಗ್ರಾಮಗಳನ್ನು ನೀವು ಡೆವಲಪ್ ಮಾಡಿ ಅಂತ ಉದ್ದೇಶ.
ಯೋಜನೆ ಘೋಷಣೆಯಾಗಿ 10 ವರ್ಷಗಳಾಯಿತು, ಯಾವ ಗ್ರಾಮವೂ ಅಭಿವೃದ್ಧಿ ಆಗಿಲ್ಲ. ಯೋಜನೆ ಗುರಿಯಾಗಿದ್ದ 10 ವರ್ಷ ಕೂಡ ಮುಗಿದು ಹೋಯಿತು. 10 ವರ್ಷಗಳಲ್ಲಿ 6256 ಗ್ರಾಮಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಮಾಡಬೇಕಾಗಿತ್ತು. ಒಬ್ಬೊಬ್ಬ ಸಂಸದ ಕೂಡ ಸೇರಿಕೊಂಡು ಈ ಪೈಕಿ 3364 ಗ್ರಾಮಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡ್ರು. ಆಯ್ಕೆ ಮಾಡಿರೋ ಗ್ರಾಮಗಳ ಪೈಕಿ ಬಹುತೇಕ ಗ್ರಾಮಗಳು ತೀರಾ ಹಿಂದುಳಿದಿವೆ. ಸಂಸದರು ಇದುವರೆಗೂ ಒಂದೇ ಒಂದು ಗ್ರಾಮವನ್ನು ಕೂಡ ದತ್ತು ಪಡ್ಕೊಂಡಿಲ್ಲ ಅಂತ ಆರೋಪ ಕೂಡ ಇದೆ. ಈ ಯೋಜನೆ ಎಡವಿ ಬಿದ್ದಿದೆ ಅಂತ ಬೇರೆಯವರು ಹೇಳೋದು ಬಿಟ್ಬಿಡಿ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಹೇಳ್ತಾ ಇದೆ. ಮೋದಿ ಪ್ರತಿನಿಧಿಸುವ ವಾರಾಣಸಿ ಕ್ಷೇತ್ರದಲ್ಲಿ 8 ಗ್ರಾಮಗಳನ್ನು ದತ್ತು ಪಡ್ಕೊಂಡಿದ್ದಾರೆ. ಈ ಪೈಕಿ ಗಂಗಾ ನದಿಯ ಪಕ್ಕದಲ್ಲೇ ಇರುವಂತಹ ಡೊಂಬ್ರಿ ಗ್ರಾಮ ಕೂಡ ಒಂದು. ಈ ಗ್ರಾಮ ನೀವೇ ನೋಡಿಬಿಡಿ, ಅದನ್ನು ಯಾವುದೇ ಆಯಾಮದಲ್ಲೂ ಇನ್ ಎನಿ ಡೈಮೆನ್ಷನ್ ಇದು ಡೆವಲಪ್ ಆಗಿದೆಯಾ, ಇದೊಂದು ಮಾಡೆಲ್ ವಿಲೇಜಾಗಿ ಕಾಣಿಸ್ತಾ ಇದೆಯಾ ಅಂದರೆ ಇಲ್ಲ ಅಂತ ಆರೋಪ ಇದೆ. ಮೋದಿಯವರು ದತ್ತು ಪಡ್ಕೊಂಡಂಥ 8 ಗ್ರಾಮಗಳ ಕಥೆ ಕೂಡ ಇದೇ ಆಗಿದೆ. ಆದರ್ಶ ಗ್ರಾಮ ಯೋಜನೆಗಾಗಿ ಯಾವುದೇ ಹಣನೇ ಮೀಸಲಾಗಿಲ್ಲ ಅಂತ ವರದಿ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಇದೆ ವಿಪರ್ಯಾಸ? ಒಂದು ಗ್ರಾಮ ಆದರ್ಶ ಅಂತ ಆದಾಗ ಹಣ ಮೀಸಲು ಮಾಡಬೇಕಲ್ವ, ಅದಕ್ಕೆ 8 ಗ್ರಾಮ ಮಾಡಿ ಅಂತ ಹೇಳಿದಾಗ ಹಣವೂ ಮೀಸಲೇ ಇಲ್ಲ ಅಂದರೆ ಉದ್ಧಾರ ಆಗೋದು ಎಲ್ಲಿಂದ? ಇದಕ್ಕೆ ಏನೇನೋ ಮಾತಾಡೋದು, ಆದರ್ಶ, ವಿಕಸಿತ ಭಾರತ, ಅದು ಇದು ಅಂತ ಹೇಗೆ ಸಾಧ್ಯ ಇವೆಲ್ಲವೂ ಅಂತ ಪ್ರಶ್ನೆ. हमारी बीवी रहती है, हमारे बच्चे तो उठे रहते हैं। चलो ये सबको घर घर आवास देना चाहिए, जो बाकी है उसको खोज कर आवास दीजिए, पता लगा कर उसको जांच करके आवास दीजिए उसको, लेकिन कुछ भी नहीं मिला। वही स्थिति में हम लोग पड़ रहे हैं, टुक्का बांध बांध के, धोती कपड़ा बांध बांध के जीवन अपना बिता रहे हैं हम लोग किसी तरह से। क्या करेंगे भाई, अपने कमाई से जब होगा तो बनेगा, नहीं जैसे बीत रहा है ऐसे बीतेगा गरीबी में। क्या कर सकते हैं, मार करेंगे किसी से, झगड़ा करेंगे? नहीं। 5 साल पर वोट रहता है, वोट लेने के लिए आते हैं, घर में घुस के वोट लेके चले जाते हैं, फिर दिखाई नहीं देते हैं। गरीबों के लिए कर रहा है लेकिन मिल नहीं रहा है गरीबों के तक, गरीबों के नज़दीक तक आ नहीं रहा है, बीच में ख़त्म हो रहा है। वो जिसको नहीं लेना है वो लेके अपना राज कर रहा है, मज़ा कर रहा है, खाना आ रहा है, ऐश कर रहा है, और गरीब तड़प के मर रहे हैं, संजाल मजदूरी कर रहे हैं, ठकुरे भवने का जाके किसी आदमी का जाके मजदूरी करके बेचारे अपन आके किसी तरह से खा नहा रहे हैं अपन गरीबी में। सिविल लाइन नहीं है, पानी भी नहीं है। हाँ, यहाँ पे एक है नल है, ये बहुत दिन से लगा है, इसमें पानी नहीं आ रहा है, इसमें बिगड़ रहा गया है पानी। ये हैंड पंप है, बच्चे लाते हैं पानी, सभी लोग लेके जाते हैं, हम भी लेके आते हैं, 2 बाल्टी 4 बाल्टी जिसकी जितनी यूज होती है उतनी। बाल्टी भी है, डब्बा भी है, पानी भी है इसमें। सिविल ಡೀಟೇಲ್ಸ್ ಕೊಡಲಿಕ್ಕೆ ಪ್ರಭು ಇದ್ದಾರೆ. ಪ್ರಭು, ಯಾವುದೇ ಒಬ್ಬರು ಪ್ರಧಾನಮಂತ್ರಿ, ಯಾವುದೇ ಒಬ್ಬ ದೊಡ್ಡ ನಾಯಕ, ಒಂದು ಪಕ್ಷ ದೊಡ್ಡ ನಾಯಕ ಸುಮಾರು 10 ವರ್ಷಗಳ ಕಾಲ ಒಂದು ದೇಶವನ್ನು ಮುನ್ನಡೆಸಿಕೊಂಡು ಹೋದ ಮೇಲೆ ಆಗೇನಾಗುತ್ತೆ, ಪ್ರತಿ ಜನ 10 ವರ್ಷ ಆದಮೇಲೆ ಹೊಸ ಆಶ್ವಾಸನೆ ಏನು ಕೊಡ್ತಾರೆ ಅಂತ ಗಮನ ಕೊಡೋಲ್ಲ. ಆಗ ಯಾರೂ ಕೂಡ ಅಷ್ಟೇ. ಎಲ್ಲರೂ ಚೆಕ್ ಮಾಡಿ, ನೀವು 10 ವರ್ಷಗಳ ಕಾಲ ನೀನೇನು ಮಾಡಿದೆ ಅಂತ ರಿಪೋರ್ಟ್ ಕಾರ್ಡ್ ನೋಡ್ತಾರೆ ಅವರು. ಎಲ್ಲಿ ಯಾವುದೇ ದೇಶ ಆದರೂ ಅಷ್ಟೇ, 10 ವರ್ಷ ನೀನೇನಪ್ಪ ಮಾಡಿದೆ ಅಥವಾ 5 ವರ್ಷ ಏನಪ್ಪ ಮಾಡಿದೆ ಅಂತ ಹೇಳಿ. ಈಗ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇನ್ನೊಂದು 20 ವರ್ಷ ಟೈಮ್ ಕೊಡಿ, ಭಾರತ ಅಲ್ಲಿರುತ್ತೆ ಇಲ್ಲಿರುತ್ತೆ ಹೇಳೋದಲ್ಲ. ಇವತ್ತಿಗೆ ನೀವು ಮಾಡಿರುವ ಮಾರ್ಕ್ಸ್ ಕಾರ್ಡ್, ರಿಪೋರ್ಟ್ ಕಾರ್ಡ್ ಏನಿದೆ ಅಂತ ನೋಡ್ತಾರೆ ಇಡೀ ದೇಶದ ಜನ. ಪ್ರಧಾನಮಂತ್ರಿಯವರೇ ತಮ್ಮದೇ ಕ್ಷೇತ್ರ ವಾರಾಣಸಿ ದತ್ತು ತೆಗೆದುಕೊಂಡಂತಹ ಸುಮಾರು 8 ಗ್ರಾಮಗಳ ಸ್ಥಿತಿನೇ ಹೀಗಿರಬೇಕಾದ್ರೆ ಇನ್ನು ಸಂಸದರ ಗ್ರಾಮಗಳು ಬೇರೆ ಬೇರೆ ಕಡೆ, ಅದರ ಕಥೆ ಏನು ನಡೆದಿದೆ ಅಲ್ಲಿ ಅಂತ? ನಿಜಕ್ಕೂ ರಮಕಾಂತ್, 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಹುಟ್ಟುಹಬ್ಬದಂದು ಒಂದು ಮಹತ್ವದ ಘೋಷಣೆ ಮಾಡ್ತಾರೆ. ದೇಶದ ಜನರು ಕೂಡ ಕನಸನ್ನು ಕಂಡಿದ್ರು, ಆದರ್ಶ ಸಂಸದ್ ಯೋಜನೆ ಅಂತ ಹೇಳಿ. ಅಂದರೆ ಒಂದು ಗ್ರಾಮವನ್ನು ದತ್ತು ತೆಗೆದುಕೊಂಡು ಅದನ್ನು ಕಂಪ್ಲೀಟ್ ಆಗಿ ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆ ಆಗಿರುತ್ತೆ ಇದು. ಹಾಗಾಗಿನೇ ಈಗ 8 ಗ್ರಾಮಗಳನ್ನು ದತ್ತು ತೆಗೆದುಕೊಳ್ಳುವಂಥ ಅವಕಾಶಗಳು ಒಬ್ಬ ಸಂಸದನಿಗೆ ಇರುತ್ತೆ. 543 ಸಂಸದರು ಕೂಡ ಇದಕ್ಕೆ ಒಳಪಟ್ಟಿರ್ತಾರೆ. ಎಲ್ಲರೂ ಕೂಡ ಏನೋ ದತ್ತು ತೆಗೆದುಕೊಂಡಿರ್ತಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇರ್ತಾರೆ. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ, ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ಚೆಕ್ ಮಾಡಿದಾಗ ಮತ್ತು ರಾಷ್ಟ್ರೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ದತ್ತು ತೆಗೆದುಕೊಂಡಿರುವಂಥ 8 ಗ್ರಾಮಗಳ ಸದ್ಯದ ಪರಿಸ್ಥಿತಿ, ವಾಸ್ತವ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋದರೆ ಖಂಡಿತವಾಗಲೂ ಶೋಚನೀಯ ಸ್ಥಿತಿಯಲ್ಲಿನೂ ಕೂಡ ಬದುಕ್ತಾ ಇದ್ದಾರೆ. ಜೈಪುರ ಆಗಿರ್ಬೋದು, ಅಂದರೆ ವಾರಾಣಸಿ ಸ್ವಕ್ಷೇತ್ರ ಏನಿದೆ ಮೋದಿಯವರದು, ವಾರಾಣಸಿ ಕ್ಷೇತ್ರಕ್ಕೆ ಬರುವಂತಹ ಜೈಪುರ ಆಗಿರ್ಬೋದು, ಡೋಂಬ್ರಿ ಆಗಿರ್ಬೋದು, ನಾಗೇಪುರ, ಪರಂಪುರ, ಬೊಯ್ಪುರ, ಈ ರೀತಿಯಾಗಿ 8 ಗ್ರಾಮಗಳನ್ನು
ದತ್ತು ತೆಗೆದುಕೊಂಡಿದ್ರು. ಆರಂಭದಲ್ಲಿ 6 ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ರು. ಅಲ್ಲಿನ ಜನ ಅಯ್ಯೋ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರೇ ಪ್ರಧಾನಿಗಳಾಗಿದ್ದಾರೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ, ಬದಲಾವಣೆ ಪರ್ವ, ನಮಗೆ ಹೊಸ ಶಕೆ ಆರಂಭ ಆಗುತ್ತೆ ಅಂತೇಳಿ ಕನಸು ಕಟ್ಕೊಂಡು ಕೂತಿದ್ರು. ಆದರೆ ಈಗ ಅವರ ಅವಧಿ ಮುಗಿತಾ ಇದೆ, ಇನ್ನೂ ಕೂಡ ಕನಸು ಈಡೇರಿಲ್ಲ. ಆ ಹದಗೆಟ್ಟಿರುವಂಥ ರಸ್ತೆಗಳು ಹಾಗೆ ಇದಾವೆ. ಅಭಿವೃದ್ಧಿ ಒಂದು 10ರಿಂದ 15% ಆಗಿದೆ ಕೇವಲ 4ರಿಂದ 5 ಗ್ರಾಮಗಳಲ್ಲಿ. ಉಳಿದಂಥದ್ದು ಎಲ್ಲದೂ ಕೂಡ ಶೂನ್ಯ ಸಾಧನೆ ಅಂತ ಅನಿಸ್ತಾ ಇದೆ. ಶೌಚಾಲಯಗಳು ಹಾಗೆ ಇದಾವೆ, ಅಲ್ಲಿ ಕೈ ಪಂಪ್ ಮೂಲಕ ನೀರನ್ನು ಪಡೆಯುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡುವ ಹಾಗೆ ಇನ್ನೂ ಕೂಡ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಬಳಕೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಸೊಳ್ಳೆ ಕಾಟ ಇದ್ರೂ ಕೂಡ ಬೀದಿಯಲ್ಲಿ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಒಬ್ಬ ಸುರೇಶ್ ಚೌಹಾಣ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ಡೋಂಬ್ರಿ ಅನ್ನುವಂಥ ಒಂದು ಗ್ರಾಮದವರು ಅದನ್ನು ಕೂಡ ದತ್ತು ತೆಗೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಗ್ರಾಮವನ್ನು ದತ್ತು ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೆ ನಾವು ಆರಾಮಾಗಿದ್ವಿ, ಸುರಕ್ಷಿತವಾಗಿದ್ವಿ ಅಂತೇಳಿ ಗಂಗಾ ನದಿಯ ತಡದಲ್ಲಿರುವಂಥ ಈ ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಏನೋ ಒಂದು ಬದಲಾವಣೆ ಮಾಡಿಬಿಡ್ತೀವಿ, ಇಡೀ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ದತ್ತು ಪಡೆದ ಗ್ರಾಮಗಳ ಅಭಿವೃದ್ಧಿಗೆ ಸ್ಫೂರ್ತಿ ಆಗುತ್ತೆ ಅಂತ ಉಳಿದಂಥ ಸಂಸದರು ಕೂಡ ಅನ್ಕೊಂಡಿದ್ರು. ಬಟ್ ಅದೆಲ್ಲವೂ ಕೂಡ ಈಗ ಫೇಲ್ಯೂರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. 6200 ಗ್ರಾಮಗಳು ಆಯ್ಕೆಗಳಾಗಬೇಕಾಗಿತ್ತು. ಆಯ್ಕೆ ವಿಚಾರದಲ್ಲೂ ಕೂಡ ಇಲ್ಲಿ 3300 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಬಿಹಾರ, ಜಾರ್ಖಂಡ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ 50% ಮಾತ್ರ ಕೆಲಸ ಆಗಿದೆ. ಇನ್ನು ಅಸ್ಸಾಂ, ಗೋವಾ ಸೇರಿದಂತೆ ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲೂ ಕೂಡ ಕೇವಲ 30% ಮಾತ್ರ ಸಂಸದರ ಈ ದತ್ತು ಪಡೆದಂಥ ಗ್ರಾಮಗಳು ಅಭಿವೃದ್ಧಿಯಾಗಿವೆ. ಇನ್ನು ಕರ್ನಾಟಕ ಕೂಡ ರಮಕಾಂತ್ ಹೊರತಾಗಿಲ್ಲ. ಇಲ್ಲೂ ಕೂಡ ಅಷ್ಟೇ 88 ಗ್ರಾಮಗಳನ್ನು ದತ್ತು ತೆಗೆದುಕೊಂಡಿದ್ರು. ಆರಂಭದಲ್ಲಿ 28 ಜನ ಸಂಸದರು ಕೂಡ ದತ್ತು ತೆಗೆದುಕೊಂಡ್ರು. ಆಮೇಲೆ ಅದು 19ಕ್ಕೆ ಬಂತು, 9ಕ್ಕೆ ಬಂತು. ಈಗ ಅದು ಶೂನ್ಯ. ಯಾರು ಕೂಡ ದತ್ತು ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಈಗ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕೂಡ ಮಾಹಿತಿಯನ್ನು ಕೊಟ್ಟಿರುವ ಹಾಗೆ ಸಂಸದರ ಆ ನಿರಾಸಕ್ತಿ ಕೂಡ ಇದು ಕಾಣುತ್ತೆ. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಈ 8 ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಅಲ್ಲಿನ ಕೆಲವೊಂದಿಷ್ಟು ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿನೇ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಯವರ 2 ಅವಧಿಯ ಪ್ರಣಾಳಿಕೆಯನ್ನು ಗಮನಿಸಿದೆ, ಅದೊಂದು ಭಾಗ. ಆದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೈಗೆತ್ತಿಕೊಂಡಂತಹ ಗ್ರಾಮಗಳ ಅಭಿವೃದ್ಧಿ ನೋಡಿದ್ರೆ ಖಂಡಿತವಾಗಲೂ ಇದು ಸ್ಫೂರ್ತಿ ಆಗುತ್ತಾ, ಇದು ನಿಜಕ್ಕೂ ಬೇರೆ ಸಂಸದರಿಗೆ ಮಾದರಿ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆಗೆ ಉಳಿಯುತ್ತೆ ಸಹಜವಾಗಿ ರಮಾಕಾಂತ್. ಥ್ಯಾಂಕ್ ಯು ಪ್ರಭು.